ನಮಸ್ಕಾರ ಸ್ನೇಹಿತರೆ, ನಮ್ಮ ಇಂದಿನ ವಿಷಯ 10ನೇ ತರಗತಿ ಗಣಿತ. ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು, ಅಧ್ಯಾಯ 3. ಕ್ಲಾಸ್ 10 ಗಣಿತ ಅಧ್ಯಾಯ 3, ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಜೋಡಿಗಳು. ಅಭ್ಯಾಸ 3.2, ಕ್ವಶನ್ ನಂಬರ್ 3 ಒಳಗೆ 4ನೇದ್ದು. ಈ ಕೆಳಗಿನ ಸಮಸ್ಯೆಗಳಿಗೆ ರೇಖಾತ್ಮಕ ಸಮೀಕರಣ ಜೋಡಿಗಳನ್ನು ರಚಿಸಿ ಮತ್ತು ಆದೇಶ ವಿಧಾನದಿಂದ ಅವುಗಳ ಪರಿಹಾರಗಳನ್ನು ಕಂಡುಹಿಡಿಯಿರಿ. 3ರೊಳಗೆ 4ನೇ ಕ್ವಶನ್. ಒಂದು ನಗರದಲ್ಲಿ ಟ್ಯಾಕ್ಸಿ ಬಾಡಿಗೆಯ ಎರಡು ಭಾಗಗಳಿಂದ ಕೂಡಿದೆ. ಮೊದಲನೆಯದು ನಿಗದಿತ ಬಾಡಿಗೆ ಮತ್ತು ಎರಡನೆಯದು ಚಲಿಸಿದ ದೂರಕ್ಕೆ ಅನುಗುಣವಾಗಿ ಬಾಡಿಗೆ. ಇವೆರಡರನ್ನು ಸೇರಿಸಿ ಒಟ್ಟು ಬಾಡಿಗೆ ಎನ್ನುತ್ತೇವೆ. ಒಟ್ಟು ಬಾಡಿಗೆ 10 ಕಿಲೋಮೀಟರ್ ಪ್ರಯಾಣಕ್ಕೆ 105 ರೂಪಾಯಿ ಮತ್ತು 15 ಕಿಲೋಮೀಟರ್ ಪ್ರಯಾಣಕ್ಕೆ 155. ಹಾಗಾದರೆ ನಿಗದಿತ ಬಾಡಿಗೆ ಮತ್ತು ಪ್ರತಿ ಕಿಲೋಮೀಟರ್ಗೆ ಪ್ರಯಾಣಕ್ಕೆ ಬಾಡಿಗೆ ದರಗಳನ್ನು ಕಂಡುಹಿಡಿಯಿರಿ. ಒಬ್ಬ ವ್ಯಕ್ತಿಯು 25 ಕಿಲೋಮೀಟರ್ ದೂರವನ್ನು ಪ್ರಯಾಣಿಸಿದರೆ ನೀಡಬೇಕಾದ ಒಟ್ಟು ಬಾಡಿಗೆಯನ್ನು ಕಂಡುಹಿಡಿಯಿರಿ. ನಿಗದಿತ ಬಾಡಿಗೆಯು ಎಕ್ಸ್ ಆಗಿರಲಿ. ಪ್ರತಿ ಕಿಲೋಮೀಟರ್ಗೆ ಪ್ರಯಾಣಕ್ಕೆ ದರವು y ಆಗಿರಲಿ. ಹತ್ತು ಕಿಲೋಮೀಟರ್ ಪ್ರಯಾಣಕ್ಕೆ ತಗುಲುವ ಖರ್ಚು ರೂಪಾಯಿ 105. ಅಂದರೆ ಎಕ್ಸ್ ಪ್ಲಸ್ 10y = 105. ಎಕ್ಸ್ ಪ್ಲಸ್ 10y = 105. ಇದು ಇಕ್ವೇಷನ್ 1 ಬರೆಯೋಣ. ಅದೇ ರೀತಿ 15 ಕಿಲೋಮೀಟರ್ ಪ್ರಯಾಣಕ್ಕೆ ತಗುಲುವ ಖರ್ಚು ರೂಪಾಯಿ 155. ಎಕ್ಸ್ ಪ್ಲಸ್ 15y = 155. ಇಕ್ವೇಷನ್ 2 ಆಯಿತು. ಕಂಟಿನ್ಯೂ ಆಯಿತು. ಇಕ್ವೇಷನ್ 1 ತೊಗೊಂಡ್ರೆ ಎಕ್ಸ್ ಪ್ಲಸ್ 10y = 105. ಎಕ್ಸ್ = 105. ಇದು ಪ್ಲಸ್ 10y ಕಡೆ ತೊಗೊಂಡ್ರೆ ಮೈನಸ್ 10y ಆಯಿತು. ಇದು ಇಕ್ವೇಷನ್ 2. ಅದೇ ರೀತಿ ಇಕ್ವೇಷನ್ 2 ತೊಗೊಂಡು ಎಕ್ಸ್ ಬೆಲೆ ತುಂಬಿಡೋಣ. ಇಕ್ವೇಷನ್ 2 ಎಕ್ಸ್ ಪ್ಲಸ್ 15y = 155. ಎಕ್ಸ್ ಬೆಲೆ ನೋಡ್ರಿ ಎಷ್ಟು ತುಂಬೋಣ. 105 ಪ್ಲಸ್ ಮೈನಸ್ 10y ಪ್ಲಸ್ 15y = 155. 15 ಒಳಗೆ 10y ಆದರೆ 5y ಆಯಿತು. 5y 155 ಮೈನಸ್ 105. ಸೊ 5y = 155 ಒಳಗೆ 105 ತೆಗೆದ್ರೆ 50 ಉಳಿತೈತಿ. y = 50 / 5. y = 5 1 5 10 ಕಡ್ತಾ ಹೊಡೆದ್ರೆ 10 ಬರ್ತದೆ. y = 10 ಆಯಿತು. ಈಗ y ಬೆಲೆಯನ್ನು ಇಕ್ವೇಷನ್ 1 ನಲ್ಲಿ ತುಂಬೋಣ.
ಕ್ವೆಶನ್ ನೋಡ್ರಿ, ಎಕ್ಸ್ ಈಕ್ವಲ್ ಟು 105 ಮೈನಸ್ 10y, ಎಕ್ಸ್ ಈಕ್ವಲ್ ಟು 105 y ಬೆಲೆ ನೋಡ್ರಿ ಇಲ್ಲಿ 10 ಕಂಡಿಡ್ತು, 10 ತಗೋರಿ. ಎಕ್ಸ್ ಈಕ್ವಲ್ ಟು 105 10 ಗುಣ್ಲೆ 10 ಇದು ಮೈನಸ್ 100. ಎಕ್ಸ್ ಈಕ್ವಲ್ ಟು 105 ಒಳಗೆ 100 ಮೈನಸ್ ಮಾಡಿದ್ರೆ 5 ಉಳಿತೈತಿ. ಸೊ ಎಕ್ಸ್ ವ್ಯಾಲ್ಯೂ 5 ಬಂತು. ಸೊ ದೇರ್ ಫಾರ್ ಎಕ್ಸ್ ವ್ಯಾಲ್ಯೂ 5 ಆ್ಯಂಡ್ ವೈ ವ್ಯಾಲ್ಯೂ 10 ಆಯಿತು. ಈಗ ಪ್ರತಿ ಕಿಲೋಮೀಟರ್ನ ಪ್ರತಿ ಕಿಲೋಮೀಟರ್ಗೆ ತಗುಲುವ ಖರ್ಚು ಎಕ್ಸ್ ಪ್ಲಸ್ 20y, ಸೊ ಎಕ್ಸ್ ಪ್ಲಸ್ 25 ವೈ ಆಯಿತು. ಸೊ ಇಲ್ಲಿ ಎಕ್ಸ್ ಅಂದರೆ 5, ಎಕ್ಸ್ ಪ್ಲಸ್ 25 ವೈ ಅಂದರೆ 10. 5 25 ಇಂಟು 10 250. ಸೊ 255. ಸೊ 25 ಕಿಲೋಮೀಟರ್ಗೆ ತಗುಲುವ ಖರ್ಚು 25 ಕಿಲೋಮೀಟರ್ಗೆ ತಗುಲುವ ಖರ್ಚು ರೂಪಾಯಿ 255. ನೆಕ್ಸ್ಟ್ ಮುಂದಿನ ಲೆಕ್ಕ ನೋಡೋಣ. ಕ್ಲಾಸ್ 10th ಗಣಿತ ಅಧ್ಯಾಯ 3 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಜೋಡಿಗಳು. ಅಭ್ಯಾಸ 3.2 ಮೂರನೇ ಮೇನೊಳಗೆ 5ನೇ ಲೆಕ್ಕ. 5ನೇದು, ಒಂದು ಭಿನ್ನರಾಶಿ ಅಂಶ ಮತ್ತು ಛೇದಗಳೆರಡು ಎರಡನ್ನು ಸೇರಿಸಿದರೆ ಆ ಭಿನ್ನರಾಶಿಯು 9/11 ಆಗುತ್ತದೆ. ಅದೇ ಅಂಶ ಮತ್ತು ಛೇದಗಳೆರಡು 3 ಸೇರಿಸಿದರೆ 5/6 ಆಗುತ್ತದೆ. ಆ ಭಿನ್ನರಾಶಿಯನ್ನು ಕಂಡುಹಿಡಿಯಿರಿ. ಇಲ್ಲಿ ಎರಡನ್ನು ಸೇರಿಸಿದರೆ ಮೀನ್ಸ್ ಹೊಸ ಭಿನ್ನರಾಶಿ, ಛೇದ ಮತ್ತು ಅಂಶಗಳಿಗೆ ಸೇರಿಸಿದಾಗ ಭಿನ್ನರಾಶಿ ಎಕ್ಸ್ ಪ್ಲಸ್ 2 ವೈ ಪ್ಲಸ್ 2 ಈಕ್ವಲ್ ಟು 9/11. ಇದು 11 ಇದಕ್ಕೆ ವರೆ ಗುಣಾಕಾರ ಇರ್ತದೆ, ಇದಕ್ಕೆ 9 ವರೆ ಗುಣಾಕಾರ ಇರ್ತದೆ. 11 ಇಂಟು ಎಕ್ಸ್ ಪ್ಲಸ್ 2, 11 ಇಂಟು ಎಕ್ಸ್ ಪ್ಲಸ್ 2, ಇದು 9 ಇಂಟು ವೈ ಪ್ಲಸ್ 2. 11 11 ಎಕ್ಸ್, 11 2 22, 9 1 9 ವೈ, 9 2 18. 11x ಇದು y ಕಡೆ ಬಂದರೆ ಮೈನಸ್ 9y ಪ್ಲಸ್ 18, 22 ಈ ಕಡೆ ಹೋದರೆ 22 ಈ ಕಡೆ ತೊಗೊಂಡ್ರೆ ಮೈನಸ್ 22. 11x ಮೈನಸ್ 9y ಮೈನಸ್ 4 ಬರ್ತದೆ. ಸೊ 11x ಮೈನಸ್ 9y ಇದು ಒಳಗೆ ತೊಗೊಂಡ್ರೆ ಪ್ಲಸ್ 4 ಆಗುತ್ತೆ. ಇಕ್ವೇಷನ್ ಫಸ್ಟ್ ಆಯಿತು. ಅದೇ ರೀತಿ 5/6 ಛೇದ ಮತ್ತು ಅಂಶ ಕೂಡಿಸಿದಾಗ ಇನ್ನೊಂದು 3 ಸೇರಿಸಿದರೆ ಮೀನ್ಸ್ ಹೊಸ ಇನ್ನೊಂದು ಭಿನ್ನರಾಶಿ ಎಕ್ಸ್ ಪ್ಲಸ್ 3 ವೈ ಪ್ಲಸ್ 3 ಈಕ್ವಲ್ ಟು 5/6. ಇಲ್ಲಿ ಒರೆ ಗುಣಾಕಾರ ಮಾಡಿರಿ. ಇದಕ್ಕೆ 5 ಇಂಟು ಎಕ್ಸ್ ಪ್ಲಸ್ 3 6 ಇದು ತೋರ್ ಮೊದಲು 6 ಇಂಟು ಎಕ್ಸ್ ಪ್ಲಸ್ 3, 5 ಇಂಟು ವೈ ಪ್ಲಸ್ 3, 6 ಇಂಟು ಎಕ್ಸ್ 6x, 6 3 is 18, 5 1 5, 5y, 5 3 is 15, 6x minus 5y
15 ಇದು 18 ಹಾಕೋದ್ರೆ ಮೈನಸ್ 18 ಆಯಿತು. 6x ಮೈನಸ್ 5y ಮೈನಸ್ 3 ಬರ್ತದೆ. ಸೊ 6x ಮೈನಸ್ 5y ಒಳಗೆ ತೋರಿ ಪ್ಲಸ್ 3 ಈಕ್ವಲ್ ಟು 0. ಇದು ಈಕ್ವೇಷನ್ ಸೆಕೆಂಡ್ ಆಯಿತು. ಇದು ಎರಡನೇ ಈಕ್ವೇಷನ್ ತಗೋರಿ. 6x ಮೈನಸ್ 5y ಪ್ಲಸ್ 3 ಈಕ್ವಲ್ ಟು 0. ಈಕ್ವೇಷನ್ ಎರಡನ್ನು ತೊಗೊಳ್ಳೋಣ. 6x ಪ್ಲಸ್ 3 ಇದು ಪ್ಲಸ್ y ಕೊಡ್ತವ್ರಿ, ಮೈನಸ್ ಈ ಕೊಡೋದ್ರೆ ಪ್ಲಸ್ ಆಗ್ತದೆ. ಸೊ y ಈಕ್ವಲ್ ಟು 6x ಪ್ಲಸ್ 3 ಇವತ್ತು. ಸೊ y ಈಕ್ವಲ್ ಟು 6x ಪ್ಲಸ್ 3 ಡಿವೈಡ್ ಬೈ 5 ಬತ್ತು. ಸೊ y ಇದ್ದಲ್ಲಿ ಈಗ ತುಂಬಬೇಕು. 6x ಪ್ಲಸ್ ಡಿವೈಡ್ ಬೈ 5, 6x ಪ್ಲಸ್ 3 ಡಿವೈಡ್ ಬೈ 5. ಈಕ್ವೇಷನ್ 1 ತಗೋರಿ. 11x ಮೈನಸ್ 9y ಪ್ಲಸ್ 4 ಈಕ್ವಲ್ ಟು 0. 11x ಮೈನಸ್ 9y ಇದ್ದಲ್ಲಿ 6x ಪ್ಲಸ್ 3 ಡಿವೈಡ್ ಬೈ 5 ಪ್ಲಸ್ 4 ಈಕ್ವಲ್ ಟು 0. ಇಲ್ಲಿ ಇದನ್ನು ಲಸ ತೆಗೆದ್ರೆ ಲಸ 5 ಬರ್ತೈತಿ. ಒಂದು 5 ಮೀನ್ಸ್ 55x ಆಯಿತು, ಮೈನಸ್ ಇದು ಅಷ್ಟೇ ಉಳಿತೈತಿ 9 ಇಂಟು 6x ಪ್ಲಸ್ 3. ಒಂದು 5 ಅಂದರೆ 4 25. ಇದು LCM 5 0 ಆಗಿಬಿಡ್ತೈತಿ. ಇದು ಡಿವೈಡ್ ಬೈ 0 ಆಯಿತು. 55x ಮೈನಸ್ 9×6=54x ಪ್ಲಸ್ ಮೈನಸ್ 9×3=27 ಪ್ಲಸ್ 20 ಈಕ್ವಲ್ ಟು 0. ಈ 55 54 ಹೋದರೆ ಎಕ್ಸ್ ಉಳಿತು. 27 20 ಹೋದರೆ ಮೈನಸ್ 7 ಉಳಿತು. ಸೊ ಆದ್ದರಿಂದ ಎಕ್ಸ್ ಈಕ್ವಲ್ ಟು ಅದು ಹೊರಗೆ ತೊಗೊಂಡ್ರೆ ಪ್ಲಸ್ 7, ಎಕ್ಸ್ ಈಕ್ವಲ್ ಟು 7 ಬಂತು. ಈಗ ಒಂದರಲ್ಲಿ ಬೆಲೆ ತುಂಬಿದಾಗ ಒಂದು ಅಥವಾ ಎರಡು ಯಾವ್ದು ತೊಗೋಬೇಕಾದ ತಗೋರಿ. y ಈಕ್ವಲ್ ಟು 6x ಪ್ಲಸ್ 3 ಡಿವೈಡ್ ಬೈ 5 ಇಲ್ಲಿ ಮಾಡಿದ್ದೆ ನೋಡಿರಿ. ಇದ್ರಾಗ ನೀವು ಎಕ್ಸ್ ಬೆಲೆ ತುಂಬ್ರಿ. y ಈಕ್ವಲ್ ಟು 6, ಎಕ್ಸ್ ಅಂದರೆ ನೋಡಿರಿ 7 ಐತಿ. 7 ಪ್ಲಸ್ 3 ಡಿವೈಡ್ ಬೈ 5. 6 ಇಂಟು 7 42 ಪ್ಲಸ್ 3 ಡಿವೈಡ್ ಬೈ 5. 42 ಪ್ಲಸ್ 3 45 ಡಿವೈಡ್ ಬೈ 5. ಇಲ್ಲಿ ಕಡ್ತಾ ಹೋಗ್ತೈತೆ ನೋಡ್ರಿ. 5 ಒಂದಲೇ 5 9 ಅಂದರೆ ಇಲ್ಲಿ 5 9 45. y ಈಕ್ವಲ್ ಟು 9 ಬತ್ತು. ಇಲ್ಲಿ ಬೇಕಾದ ಭಿನ್ನರಾಶಿ ಅಂದರೆ ಭಿನ್ನರಾಶಿ 7/9 ಬತ್ತು. ಕ್ಲಾಸ್ 10th ಗಣಿತ ಅಧ್ಯಾಯ 3 2 ಚರಾಕ್ಷರ ರೇಖಾತ್ಮಕ ಸಮೀಕರಣ ಜೋಡಿಗಳು. ಅಭ್ಯಾಸ 3.2 ಮೂರನೇದೊಳಗೆ 6ನೇ ಲೆಕ್ಕ. 5 ವರ್ಷಗಳ ಬಳಿಕ ಜೇಕಬರ್ನ ವಯಸ್ಸು ಅವರ ಮಗನ ವಯಸ್ಸಿನ 3ರಷ್ಟಾಗುತ್ತದೆ. 5 ವರ್ಷಗಳ ಹಿಂದೆ ಜೇಕಬರ ವಯಸ್ಸು ಅವರ ಮಗನ ವಯಸ್ಸಿನ 7ರಷ್ಟಿತ್ತು. ಅವರಿಬ್ಬರ ಈಗಿನ ವಯಸ್ಸೆಷ್ಟು? ಬಿಡಿಸೋಣ. ಜೇಕಬರನ ವಯಸ್ಸು x ವರ್ಷಗಳಾಗಿರಲಿ. ಅವರ ಮಗನ ವಯಸ್ಸು y ವರ್ಷಗಳಾಗಿರಲಿ. ಐದು ವರ್ಷಗಳ ಬಳಿಕ ಅಂದರೆ x + 5
ಈಕ್ವಲ್ ಟು 3 ಇಂಟು ಬ್ರ್ಯಾಕೆಟ್ y ಪ್ಲಸ್ 5 x ಪ್ಲಸ್ 5 ಇಂಟು ಬ್ರ್ಯಾಕೆಟ್ 3 ಇಂಟು ಬ್ರ್ಯಾಕೆಟ್ y ಪ್ಲಸ್ 5 ಅಂದರೆ x ಪ್ಲಸ್ 5 3 ಇಂಟು 3y 3y is 15 ಆಯಿತು. x ಮೈನಸ್ 3y 15 ಇದು 5 ಅದೇ ಈ ಕಡೆ ಮೈನಸ್ ಆಯಿತು. x ಮೈನಸ್ 3y 15 ಒಳಗೆ 5 ಹೋದರೆ 10 ಉಳಿತು. ಸೊ x ಮೈನಸ್ 3y ಈಕ್ವಲ್ ಟು 10 ಇದು ಇಕ್ವೇಷನ್ ಫಸ್ಟ್ ಆಯಿತು. ಅದೇ ರೀತಿ 5 ವರ್ಷಗಳ ಹಿಂದೆ x ಮೈನಸ್ 5 ಇಂಟು 7 ಇಂಟು y ಮೈನಸ್ 5 x ಮೈನಸ್ 5 7 1 7 7 5 35 x ಇದು ಈ ಕಡೆ ಬಂದರೆ ಮೈನಸ್ 7 ಮೈನಸ್ 35 ಈ ಕಡೆ ಬಂದರೆ ಪ್ಲಸ್ 5 ಎಕ್ಸಿಗೆ ಮೈನಸ್ 7 5 35 ಒಳಗೆ ಪ್ಲಸ್ 5 ಹೋದರೆ ಮೈನಸ್ 30 ಇದು ಇಕ್ವೇಷನ್ ಸೆಕೆಂಡ್ ಆಯಿತು. ಇದೇ ಕಂಟಿನ್ಯೂ ನೋಡ್ರಿ. ಈಗ ಇಕ್ವೇಷನ್ 1 ತೊಗೊಳ್ಳೋಣ. x ಮೈನಸ್ 3y ಈಕ್ವಲ್ ಟು 10 x ಈಕ್ವಲ್ ಟು 10 ಇದು 3y ಹಾಕೊಡೋದ್ರೆ ಪ್ಲಸ್ 3y ಆಯಿತು. x ಅಂದರೆ ಈಗ 10 ಪ್ಲಸ್ 3y ಆಯಿತು. ಅದೇ ರೀತಿ ಇಕ್ವೇಷನ್ 2 ತೊಗೊಂಡ್ರೆ x ಮೈನಸ್ 7y ಮೈನಸ್ 30 ಈಗ x ಇದ್ದಲ್ಲಿ ಇದು ಹಾಕಬೇಕು. x ಅಂದರೆ 10 ಪ್ಲಸ್ 3y x ಬದಲಿ 10 ಪ್ಲಸ್ 3y ಮೈನಸ್ 7y ಮೈನಸ್ 30 10 ಇತ್ತು. 7 ಒಳಗೆ 3 ಹೋದರೆ ಮೈನಸ್ 4y ಮೈನಸ್ 30 ಆಯಿತು. ಮೈನಸ್ 4y ಅಷ್ಟೇ ಇಡರಲ್ಲಿ ಮೈನಸ್ 30 ಇದು ಕಳೆದ್ರೆ ಮೈನಸ್ 10 ಆಯಿತು. ಮೈನಸ್ 4y ಮೈನಸ್ 30 ಮೈನಸ್ 10 ಮೈನಸ್ 40 ಅದು ಈ ಎರಡು ಮೈನಸ್ ಕ್ಯಾನ್ಸಲ್ ಆಗಿಬಿಡ್ತಾವೆ. ಸೊ y ಈಕ್ವಲ್ ಟು 40 ಡಿವೈಡ್ ಬೈ 4 ಆಗ್ತದೆ. ಸೊ ನಾವು ಒಂದಲೇ 4 ಹತ್ತಲೇ ಆನ್ಸರ್ y ಈಕ್ವಲ್ ಟು 10 ಬರ್ತೈತೆ. ಸೊ y ಈಕ್ವಲ್ ಟು 10 ಆಯಿತು. ಈ ಇಕ್ವೇಷನ್ 1ರಲ್ಲಿ ತುಂಬನು x ಈಕ್ವಲ್ ಟು ಇದು 10 ಪ್ಲಸ್ 3y ಒಳಗೆ 10 ಪ್ಲಸ್ 3y x ಈಕ್ವಲ್ ಟು 10 3y ಅಂದರೆ 10 ಆಯ್ತು ನೋಡ್ರಿ 10 ಆಯಿತು. x ಈಕ್ವಲ್ ಟು 10 3 ಇಂಟು 10 30 ಆಯಿತು. ಅಂದರೆ ಇದು 40. ಸೊ x ಈಕ್ವಲ್ ಟು 40 ಆಯಿತು. ಸೊ ಜೇಕಬರನ ವಯಸ್ಸು 40, ಅವನ ಮಗನ ವಯಸ್ಸು 10. ಜೇಕಬರನ ವಯಸ್ಸು 40 ವರ್ಷ. ಅವನ ಮಗನ ವಯಸ್ಸು 10 ವರ್ಷ. ಈ ರೀತಿ ಹೆಚ್ಚಿನ ವಿಡಿಯೋಗಾಗಿ ಎಕ್ಸ್ಪರ್ಟ್ ಕರೆಕ್ಟ್ ಯೂಟ್ಯೂಬ್ ಚಾನಲ್ಗೆ ಕ್ಲಿಕ್ ಮಾಡಿ ಬೇಕಾದ ವಿಡಿಯೋಗಳನ್ನು ನೋಡಿ. ಧನ್ಯವಾದಗಳು. ಮತ್ತು ಈ ವಿಡಿಯೋ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಧನ್ಯವಾದಗಳು.